ಎಲ್ಲರಿಗೂ ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ನಾವಿವತ್ತು ವಚನಗಳು ಅಂದ್ರೇನು ಅಂತ ಸ್ವಲ್ಪ ಆಳವಾಗಿ ನೋಡೋಣ ಅಲ್ವಾ? ಹೌದು, ಖಂಡಿತ. ವಚನಗಳು ಅಂದ್ರೆ ಕನ್ನಡ ಸಾಹಿತ್ಯಕ್ಕೆ ಒಂದು ತುಂಬ ವಿಶಿಷ್ಟವಾದ ಕೊಡುಗೆ. ನಮ್ಮ ಮುಂದಿರೋ ಆಕರಗಳ ಪ್ರಕಾರ ಒಂದ್ ಕಡೆದು ಸರಳ ಕನ್ನಡ ಅಂತಾರೆ, ಇನ್ನೊಂದ್ ಕಡೆ ಏನಿದು ಕನ್ನಡದ ಉಪನಿಷತ್ತು ಅಂತ ಕೂಡ ಕರೀತಾರಲ್ಲ. ಹೌದು, ಅಲ್ಲೇ ಇರೋದು ಅದರ ಸ್ವಾರಸ್ಯ. ಈ ಸರಳತೆ ಮತ್ತೆ ಆಳವಾದ ತತ್ವ ಇದ್ರ ನಡುವೆ ಇರೋ ಸಂಬಂಧ ಏನು? ನಿಜವಾಗ್ಲೂ ವಚನ ಅಂದ್ರೆ ಏನು ಅದನ್ನ ಅರ್ಥ ಮಾಡಿಕೊಳ್ಳಕ್ಕೆ ಪ್ರಯತ್ನಿಸೋಣ. ಮೊದಲಿಗೆ ವಚನ ಅನ್ನೋ ಪದದ ಅರ್ಥದಿಂದ ಶುರು ಮಾಡೋಣವೇ? ಆಗ್ಬೋದು. ಆಕರಗಳಲ್ಲಿ ಇದಕ್ಕೆ ಮಾತು, ಭಾಷೆ ಅನ್ನೋ ಸಾಮಾನ್ಯ ಅರ್ಥಗಳ ಜೊತೆಗೆ ಪ್ರಮಾಣ, ಆಣೆ ಅನ್ನೋ ಸ್ವಲ್ಪ ಗಟ್ಟಿಯಾದ ಅರ್ಥಗಳೂ ಇವೆ ಅಂತಿದೆ. ಹೌದು, ಆ ಬೇರೆ ಬೇರೆ ಅರ್ಥಗಳೇ ಕುತೂಹಲಕಾರಿ. ಇದು ವಚನ ಸಾಹಿತ್ಯದ ಒಟ್ಟು ಸ್ವರೂಪಕ್ಕೆ ಹೇಗೆ ಸಂಬಂಧಪಡುತ್ತೆ? ನೋಡಿ, ವಚನ ಅಂದ್ರೆ ಬರೀ ಬಾಯಿಂದ ಹೇಳೋ ಮಾತು ಮಾತ್ರ ಅಲ್ಲ. ಅದು ನುಡಿದಂತೆ ನಡೆಯುವೆ ಅಂತ ಸ್ವತಃ ಪಾಲಿಸ್ತಾರಲ್ಲ, ಆ ಪ್ರಮಾಣ ಅಥವಾ ಭಾಷೆ ಕೊಟ್ಟ ಸಿದ್ಧಾಂತ, ಅದು ಮುಖ್ಯ. ಅಂದ್ರೆ ಆಕ್ಷನ್ ಕೂಡ ಇರತ್ತೆ. ಖಂಡಿತ. ವಚನ ಸಾಹಿತ್ಯದ ತಿರುಳೇ ಅದು. ಆಮೇಲೆ ಇದು ವಚನಕಾರರ ನೇರ ಅನುಭವದಿಂದ ಬಂದಿದ್ದು. ಅವರ ಅನುಭವ ಸಿದ್ಧಾಂತ ಅಂತಾರಲ್ಲ, ಅದರಿಂದ ಹುಟ್ಟಿದ್ದು. ಇದರಲ್ಲಿ ಬೇರೆ ಭಾಷೆಗಳ ಪ್ರಭಾವ ಏನೂ ಇಲ್ಲ. ಇದು ಪಕ್ಕಾ ಕನ್ನಡಿಗರದ್ದೇ ಕೊಡುಗೆ. ಒಂದ್ರೀತಿ ವಿಶ್ವ ಸಾಹಿತ್ಯಕ್ಕೆ ನಮ್ಮ ಕಾಣಿಕೆ. ಆ ಅನುಭವ ಸಿದ್ಧಾಂತ ಮತ್ತೆ ನುಡಿದಂತೆ ನಡೆ ಅನ್ನೋ ಅಂಶಗಳು ನಿಜ. ಇದು ವಚನಗಳನ್ನ ಕೇವಲ ಸಾಹಿತ್ಯ ಅನ್ನೋದಕ್ಕಿಂತ ಒಂದು ಎತ್ತರಕ್ಕೆ ಕೊಂಡೊಯ್ಯುತ್ತಲ್ವಾ? ಹೌದು ಹೌದು. ಸರಿ, ಹಾಗಾದ್ರೆ ಅದರ ರಚನೆ ಬಗ್ಗೆ ಏನ್ ಹೇಳ್ಬೋದು? ಇದು ಗದ್ಯನ, ಪದ್ಯನ ಅಥವಾ ಏನಿದು? ಇದು ಕೂಡ ವಚನಗಳ ಒಂದು ವೈಶಿಷ್ಟ್ಯನೇ ಸರಿ. ಕೆಲವು ಆಕರಗಳ ಪ್ರಕಾರ ಹಳೇ ಚಂಪು ಕಾವ್ಯಗಳಲ್ಲಿ ಗದ್ಯಭಾಗ ಇರ್ತಿಕ್ಕಲ್ಲ, ಹೌದು, ಅದಕ್ಕೂ ವಚನ ಅಂತ ಕರಿತಿದ್ರಂತೆ. ಬಹುಶಃ ಅದೇ ಕಾರಣಕ್ಕೆ ಶರಣರ ಅನುಭವ ನುಡಿಗಳು, ಅಂದ್ರೆ ಅವರ ಆಧ್ಯಾತ್ಮಿಕ ಅನುಭವದ ಮಾತುಗಳಿದಾವಲ್ಲ, ಅದರ ಗದ್ಯ ರೂಪಕ್ಕೆ ವಚನ ಅಂತ ಹೆಸರು ಬಂತು ಅಂತ ವಿದ್ವಾಂಸರು ಹೇಳ್ತಾರೆ. ತೀನಂಶ್ರೀ ಅವರ ಮಾತಲ್ಲಿ ಹೇಳೋದಾದ್ರೆ, ವಚನಗಳ ಧಾಟಿ ಪದ್ಯದಷ್ಟು ಬಿಗಿಯಲ್ಲ, ಸಾಮಾನ್ಯ ಗದ್ಯದಷ್ಟು ಸಡಿಲವೂ ಅಲ್ಲ. ಇಂಟ್ರೆಸ್ಟಿಂಗ್. ಅಂದ್ರೆ ಗದ್ಯದ ಹಾಗೆ ಓದ್ಬೋದು, ಪದ್ಯದ ಹಾಗೆ ಹಾಡಬಹುದು ಅನ್ನೋ ತರಹನ? ಹೌದು ಹೌದು, ಒಂಥರ ಮಧ್ಯಮ ಸ್ಥಿತಿ. ಗದ್ಯಕ್ಕೆ ಪದ್ಯದ ಒಂದು ಭಾವಗೀತಾತ್ಮಕತೆಯನ್ನ ತಂದ ರೂಪ ಅಂತ ಹೇಳ್ಬೋದು. ಆ ಗದ್ಯ ಪದ್ಯಗಳ ಮಿಶ್ರಣದ ಜೊತೆಗೆ ರಚನೆಯಲ್ಲಿ ಒಂದು ಫ್ರೀಡಮ್ ಇದೆಯಲ್ಲ, ಅದು ತುಂಬಾ ಗಮನ ಸೆಳೆಯುತ್ತೆ. ಖಂಡಿತವಾಗಿ. ಯಾವುದೇ ಛಂದಸ್ಸಿನ ಕಟ್ಟುಪಾಡು ಇಲ್ಲ, ಸಾಲುಗಳ ಮಿತಿ ಇಲ್ಲ ಅಂತ ಹೇಳ್ತಾರಲ್ಲ, ನಿಜವೇ ಅದು? ಬಸವಣ್ಣನವರ ಆನು ಒಲಿದಂತೆ ಹಾಡುವೆ ಅನ್ನೋ ವಾತು ಇದನ್ನೇ ಹೇಳೋ ತರ ಇದೆಯಲ್ಲ? ಕರೆಕ್ಟ್. ಆ ರಚನಾತ್ಮಕ ಸ್ವಾತಂತ್ರ್ಯ ವಚನಗಳ ತುಂಬಾ ಮುಖ್ಯವಾದ ಲಕ್ಷಣ. ಕೆಲವು ಸಾಲಿನ ಚಿಕ್ಕ ವಚನಗಳು ಸಿಗ್ತವೆ ನಮಗೆ. ಹೌದು. ಹಾಗೇನೆ ಪುಟಗಟ್ಲೆ ಇರೋ ದೊಡ್ಡ ದೀರ್ಘ ವಚನಗಳು ಇವೆ. ಆದ್ರೆ ಈ ಸ್ವಾತಂತ್ರ್ಯದ ಜೊತೆಗೆ ಅದರೊಳಗಿನ ಆಳ ಇದೆಯಲ್ಲ, ತಾತ್ವಿಕತೆ, ಅದನ್ನು ಗಮನಿಸ್ಬೇಕು. ಕೆಲ ವಿದ್ವಾಂಸರು ಗುರುತಿಸುವ ಹಾಗೆ ಬಸವಣ್ಣನವರ ವಚನಗಳಲ್ಲಿ ವಚನ ಅಂದ್ರೆ ಬರೀ ಮಾತು ಅಲ್ಲ, ಅದು ತತ್ವದ ಮಾತು. ಓಕೆ. ಅದಕ್ಕೇನೆ ವಚನ ಸಾಹಿತ್ಯವನ್ನ ಒಂದು ಅಧ್ಯಾತ್ಮಶಾಸ್ತ್ರ ಅಂತಾನೂ ನೋಡ್ತಾರೆ. ನಿರ್ದಿಷ್ಟವಾಗಿ ಹೇಳೋದಾದ್ರೆ ಶಟಸ್ಥಳಶಾಸ್ತ್ರ ಅಂತ ಪರಿಗಣಿಸಿದ್ದಾರೆ. ಶಟಸ್ಥಳಶಾಸ್ತ್ರ ಅಂದ್ರೆ? ಅದು ಶೈವ ಸಿದ್ಧಾಂತದಲ್ಲಿ ಬರುವ ಆಧ್ಯಾತ್ಮಿಕ ಬೆಳವಣಿಗೆಯ 6 ಹಂತಗಳನ್ನ ವಿವರಿಸುವ ಶಾಸ್ತ್ರ. ಆ ತತ್ವಗಳನ್ನ ವಚನಗಳಲ್ಲಿ ಹೇಳಿದ್ದಾರೆ. ಅದಕ್ಕೇನಾ ಇದನ್ನ ಕನ್ನಡದ ಉಪನಿಷತ್ ಅಂತ ಕರೆಯೋದು? ಉಪನಿಷತ್ತುಗಳ ಗಹನವಾದ ತತ್ವಗಳನ್ನ ಸರಳ ಕನ್ನಡದಲ್ಲಿ ಹೇಳಿದ್ದಕ್ಕೆ? ಖಂಡಿತ ಅದೇ ಕಾರಣ. ಉಪನಿಷತ್ತಿನ ಸಾರವನ್ನೇ ಜನಸಾಮಾನ್ಯರಿಗೆ ಅರ್ಥ ಆಗೋ ಹಾಗೆ ನೇರವಾದ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಪ್ರತಿ ವಚನಕ್ಕೂ ಅದರದ್ದೇ ಆದ ಒಂದು ಐಡೆಂಟಿಟಿ ಇರುತ್ತೆ ಅಲ್ವಾ? ಹೌದು. ಪ್ರತಿಯೊಂದು ವಚನ ಕೂಡ ಸಾಮಾನ್ಯವಾಗಿ ಅದರ ಕೊನೆಯಲ್ಲಿ ಅದನ್ನ ಬರೆದವರ ಇಷ್ಟದೈವದ ಹೆಸರಿರುವ ಅಂಕಿತದೊಂದಿಗೆ ಮುಗಿಯುತ್ತೆ. ಆ ಅಂಕಿತ ಅಂದ್ರೆ ಸಿಗ್ನೇಚರ್ ತರಹನ? ಹೌದು, ಒಂಥರ ಕವಿಯ ಸಹಿ ಅಥವಾ ಮುದ್ರೆ ಇದ್ದ ಹಾಗೆ. ಮತ್ತು ಪ್ರತಿ ವಚನವೂ ತನ್ನಷ್ಟಕ್ಕೆ ತಾನೇ ಒಂದು ಸಂಪೂರ್ಣವಾದ ಭಾವ ಅಥವಾ ವಿಚಾರವನ್ನ ಹೇಳುತ್ತೆ. ಬಿಡಿ ಮುಕ್ತಕ ಅಂತಾರಲ್ಲ, ಹಾಗೆ ಸ್ವತಂತ್ರವಾಗಿ ನಿಲ್ಲುತ್ತೆ. ಓಕೆ. ಸೊ ಈ ಎಲ್ಲ ಅಂಶಗಳನ್ನ ಒಟ್ಟು ಸೇರಿಸಿ ನೋಡಿದ್ರೆ ವಚನಗಳು ಅಂದ್ರೆ ಕನ್ನಡದ ಒಂದು ಯುನೀಕ್ ಸಾಹಿತ್ಯ ಪ್ರಕಾರ, ಗದ್ಯಪದ್ಯಗಳ ನಡುವಿನ ಶೈಲಿ, ಹೌದು, ಯಾವುದೇ ರೂಲ್ಸ್ ಇಲ್ಲದ ಫ್ರೀ ಆದ ರಚನೆ
ಬರೀ ರೂಪ ಮಾತ್ರ ಅಲ್ಲ, ತುಂಬ ಆಳವಾದ ಫಿಲಾಸಫಿ, ನೇರ ಅನುಭವದ ತೀವ್ರತೆ, ಸಮಾಜದ ಬಗ್ಗೆ ಕಾಳಜಿ. ಸಮಾಜಮುಖಿ ಕಾಳಜಿಗಳ ಒಂದು ಅಭಿವ್ಯಕ್ತಿ. ಇದನ್ನು ಒಪ್ಪಬಹುದಾ? ಅತ್ಯಂತ ಸರಿಯಾದ ಗ್ರಹಿಕೆ. ಚೆನ್ನಾಗಿ ಹೇಳ್ರಿ. ಸರಿ. ಈಗ ಈ ಚರ್ಚೆಯಿಂದ ಒಂದು ಯೋಚನೆ ಬರ್ತಾ ಇದೆ. ವಚನಗಳು ಕೇವಲ ಓದುವ ಬರೆಯುವ ಸಾಹಿತ್ಯ ಅಲ್ಲ. ಅವು ಅನುಭವ ಸಿದ್ಧಾಂತದಿಂದ, ನುಡಿದಂತೆ ನಡೆಯುವ ಜೀವನದಿಂದ ಬಂದಿದ್ದು ಅಂತ ಗೊತ್ತಾಯ್ತು. ಹೌದು. ಹಾಗಾದ್ರೆ ಇವತ್ತಿನ ಕಾಲದಲ್ಲಿ ನಾವು ಮಾತಾಡೋದೇ ಜಾಸ್ತಿಯಾಗಿರೋ ಈ ಜಗತ್ತಿನಲ್ಲಿ ವಚನಗಳ ಆ ಮೂಲ ಆಶಯ ಅಂದ್ರೆ ಮಾತಿಗೆ ಕೃತಿಯ ಬೆಂಬಲ ಇರಬೇಕು ಅನ್ನೋದು ನಮ್ಮ ತಿಳುವಳಿಕೆ ಮೇಲೆ ಅಷ್ಟೇ ಅಲ್ಲ, ನಮ್ಮ ದೈನಂದಿನ ಜೀವನದ ರೀತಿ, ನಮ್ಮ ಮಾತು ನಡವಳಿಕೆ ನಡುವಿನ ಗ್ಯಾಪ್ ಇದೆಯಲ್ಲ, ಅದನ್ನು ಕಡಿಮೆ ಮಾಡ್ಕೊಳ್ಳೋಕೆ ಹೇಗೆ ಇದು ಪ್ರೇರಣೆ ಕೊಡ್ಬೋದು? ಬಹುಶಃ ಇದು ನಾವು ಸ್ವಲ್ಪ ಯೋಚನೆ ಮಾಡಬಹುದಾದ ಒಂದು ಪ್ರಶ್ನೆ ಅನ್ಸುತ್ತೆ. ನಿಜ, ಖಂಡಿತವಾಗಿಯೂ ಯೋಚಿಸಬೇಕಾದ ವಿಷಯ. ವಚನ ಚಳುವಳಿ ಅಂದ್ರೆ ಏನು, ಅದರ ಮಹತ್ವ ಏನು, ಸಮಾಜದ ಮೇಲೆ ಅದರ ಪರಿಣಾಮ ಹೇಗಿತ್ತು ಅಂತ ತಿಳಿಯೋ ಪ್ರಯತ್ನ ಮಾಡೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ ಅಲ್ವಾ? ಈ ಲೇಖನ ಹೇಳೋ ಪ್ರಕಾರ 11ನೇ ಶತಮಾನದ ಕೊನೆ ಇಂದ 12ನೇ ಶತಮಾನ ಇದೆಯಲ್ಲ, ಆ ಕಾಲ ವಚನ ಸಾಹಿತ್ಯದ ಒಂದು ಮುಖ್ಯ ಘಟ್ಟ. ಹೌದು, ಆ ಕಾಲಘಟ್ಟ ಬಹಳ ಮುಖ್ಯ. ಆದರೆ ಇನ್ನೊಂದು ಸ್ವಾರಸ್ಯಕರ ವಿಷಯ ಅಂದ್ರೆ ಜೇಡಲ ದಾಸಿಮಯ್ಯ ಅಂತ ಅವರನ್ನ ಆದ್ಯ ವಚನಕಾರ ಅಂತ ಹೇಳ್ತಾರೆ. ಅಂದ್ರೆ ಈ ಪರಂಪರೆಗೆ ಮೊದಲಿಗರು ಅಂತ. ಆಮೇಲೆ ಬಸವಣ್ಣನವರ ನಾಯಕತ್ವದಲ್ಲಿ ಈ ಚಳುವಳಿ ದೊಡ್ಡ ಪ್ರಮಾಣದಲ್ಲಿ ಬೆಳೀತು. ಸರಿ ಸರಿ. ಈ ವಚನಗಳ ಹಿಂದಿನ ಮುಖ್ಯ ಉದ್ದೇಶಗಳೇನು? ಯಾಕೆ ಅವಷ್ಟು ಪ್ರಭಾವ ಬೀರಿದ್ವು? ಈ ಲೇಖನದಲ್ಲಿ ಹೇಳಿರೋ ಹಾಗೆ ಜಾತಿ, ಧರ್ಮ, ಲಿಂಗ ಈ ಯಾವ ಭೇದನೂ ಇಲ್ಲ, ಎಲ್ರೂ ಸಮಾನರು ಅನ್ನೋದು ಮುಖ್ಯವಾಗಿತ್ತು ಅಲ್ವಾ? ಖಂಡಿತ ಖಂಡಿತ. ಅದು ಬಹಳ ಮುಖ್ಯವಾದ ಅಂಶ. ಮಾನವೀಯತೆ, ಒಳ್ಳೆ ನಡತೆ, ಮೌಲ್ಯಗಳು, ನಿಷ್ಠೆ, ಆಮೇಲೆ ಶಿವಭಕ್ತಿಯಲ್ಲಿ ಎಲ್ರಿಗೂ ಒಂದೇ ಅವಕಾಶ. ಆಮೇಲೆ ನಮ್ಮನ್ನಾವೇ ನೋಡ್ಕೊಳ್ಳೋದು ಅಂದ್ರೆ ಆತ್ಮಾವಲೋಕನ, ಮೂಢನಂಬಿಕೆಗಳನ್ನು ಬಿಡೋದು, ಒಬ್ಬನೇ ದೇವರು ಅಂತ ನಂಬೋದು, ಆ ಕಾಲದಲ್ಲಿದ್ದ ಶೋಷಣೆ, ದಬ್ಬಾಳಿಕೆ ವಿರುದ್ಧ ಧ್ವನಿ ಎತ್ತೋದು, ಸಮಾನತೆ, ಸಹೋದರತ್ವ, ಸ್ವಾತಂತ್ರ್ಯ ಇವೆಲ್ಲ ವಚನಗಳ ಪ್ರಮುಖ ಆಶಯಗಳಾಡಿದ್ವು. ಇದು ನಿಜವಾಗ್ಲೂ ತುಂಬಾ ಆಸಕ್ತಿಕರವಾಗಿದೆ. ಅಂದ್ರೆ ಆಗಿನ ಆ ರಾಜಶಾಹಿ ಮತ್ತೆ ಪುರೋಹಿತಶಾಹಿ ಇದೆಯಲ್ಲ, ಹೌದು, ಅವುಗಳ ಶೋಷಣೆಯಿಂದ ಸಾಮಾನ್ಯ ಜನರನ್ನು ಹೊರತಂದು ಅವರಲ್ಲೇ ಒಂದು ಆತ್ಮವಿಶ್ವಾಸ, ಸ್ವಯಂ ಅರಿವು ಮೂಡ್ಸೋದೇ ಇದರ ಗುರಿಯಾಗಿತ್ತು ಅನ್ಸುತ್ತೆ. ಖಂಡಿತವಾಗಿ. ಅದಕ್ಕೆ ಇದನ್ನ ಕೇವಲ ಒಂದು ಧಾರ್ಮಿಕ ಚಳವಳಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇದೊಂದು ಸಾಮಾಜಿಕ ಕ್ರಾಂತಿ ಅಂತ ಹೇಳ್ಬೋದು. ಹಳೆಯ ಸಂಪ್ರದಾಯಗಳು, ಸಮಾಜವನ್ನ ಒಡೆಯೋ ಪದ್ಧತಿಗಳನ್ನ ಅವರು ಪ್ರಶ್ನೆ ಮಾಡಿದ್ರು, ಕೆಲವನ್ನಂತೂ ಪೂರ್ತಿ ತಿರಸ್ಕಾರ ಮಾಡಿದ್ರು. ಅವರು ಒಂದು ಹೊಸ ಸಮಾಜ ಕಟ್ಟೋಕೆ ಪ್ರಯತ್ನ ಪಟ್ರು, ಆ ಹಳೆಯ ವ್ಯವಸ್ಥೆಯ ಬೇರುಗಳನ್ನೇ ಅಲ್ಲಾಡಿಸಿದ್ರು ಅಂತ ಹೇಳ್ಬೋದು. ಈ ತರಹದ ದೊಡ್ಡ ಬದಲಾವಣೆ ತರಬೇಕು ಅಂದಾಗ ಅವರು ಅದನ್ನ ಹೇಗೆ ಕಾರ್ಯರೂಪಕ್ಕೆ ತಂದ್ರು? ಬಹುಶಃ ಅನುಭವ ಮಂಟಪದ ಸ್ಥಾಪನೆ ಇದಕ್ಕೊಂದು ಉದಾಹರಣೆ ಇರ್ಬೇಕಲ್ವೇ? ನಿಖರವಾಗಿ ಹೇಳಿದ್ರಿ. ಅನುಭವ ಮಂಟಪ ಅನ್ನೋದು ಒಂದು ಅದ್ಭುತವಾದ ವ್ಯವಸ್ಥೆ. ಅದು ಒಂದು ವೇದಿಕೆ ಇದ್ದ ಹಾಗೆ. ಅಲ್ಲಿ ಎಲ್ಲಾ ವರ್ಗದ ಜನ ಅಂದ್ರೆ ಗಂಡಸರು, ಹೆಂಗಸರು, ಮೇಲು ಕೀಳು ಅನ್ನೋ ಭೇದ ಇಲ್ಲದೆ ಎಲ್ಲರೂ ಸೇರಿ ತಮ್ಮ ಅನುಭವಗಳನ್ನ, ವಿಚಾರಗಳನ್ನ ಮುಕ್ತವಾಗಿ ಚರ್ಚೆ ಮಾಡ್ತಿದ್ರು. ಇದನ್ನ ಕೆಲವರು ಜಗತ್ತಿನ ಮೊದಲ ಸಂಸತ್ತುಗಳಲ್ಲಿ ಒಂದು ಅಂತಾನೂ ಕರೀತಾರೆ. ಅಂದ್ರೆ ನೋಡಿ, ಅಂದಿನ ಕಾಲಕ್ಕೆ ಎಂಥ ಮುಕ್ತ ಚರ್ಚೆ, ಸಮಾನತೆಯ ಒಂದು ಪ್ರಯೋಗ ಅದು. ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡಿದ್ರೆ ಇದು ಒಂದು ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಪ್ರಜಾಪ್ರಭುತ್ವದ ಆರಂಭಿಕ ಪ್ರಯತ್ನ ಅಂತ ಹೇಳಬಹುದು. ಹಾಗಾದ್ರೆ ಇದೆಲ್ಲವನ್ನ ಒಟ್ಟಿಗೆ ಸೇರಿಸಿ ನೋಡಿದಾಗ ಇದರ ಒಟ್ಟು ಸಾರಾಂಶ ಏನು? ವಚನ ಸಾಹಿತ್ಯ ಅಂದ್ರೆ ಅದು ಕೇವಲ ಬರವಣಿಗೆ ಅಲ್ಲ. ಹೌದು, ಅದು ಕರ್ನಾಟಕದ ಇತಿಹಾಸದಲ್ಲೇ ಒಂದು ದೊಡ್ಡ ಸಾಮಾಜಿಕ, ಆಧ್ಯಾತ್ಮಿಕ ಕ್ರಾಂತಿ. ಸಮಾನತೆ, ಮಾನವೀಯತೆ, ಶೋಷಣೆ ಇಲ್ಲದ ಸಮಾಜ, ಇಂಥ ಒಂದು ಆದರ್ಶವನ್ನ ಅದು ಬಿತ್ತಿತು. ಹೌದು, ಅದು ಅವರ ಆಶಯವಾಗಿತ್ತು. ಆದರೆ ಇಲ್ಲಿ ಒಂದು ಗಂಭೀರವಾದ ಪ್ರಶ್ನೆ ಉದ್ಭವಿಸುತ್ತೆ. ವಚನಕಾರರು ಹೇಳಿದ ಈ ತೀವ್ರವಾದ ಸಮಾನತೆಯ ತತ್ವಗಳನ್ನ, ಅಂದರೆ ಜಾತಿ ಲಿಂಗ ಭೇದ ಇಲ್ಲದ ಸಮಾಜದ ಕಲ್ಪನೆಯನ್ನ ಅಂದಿನ ಸಂಪ್ರದಾಯಸ್ಥ ಸಮಾಜದಲ್ಲಿ ಪೂರ್ತಿಯಾಗಿ ಜಾರಿಗೆ ತರಲು ಸಾಧ್ಯವಾಯಿತೆ? ಅವರು ಎದುರಿಸಿದ ಸವಾಲುಗಳು ಏನಿದ್ದು? ಅದರಿಂದ ಇವತ್ತಿನ ಸಮಾಜ ಕಲಿಬೇಕಾದ ಪಾಠಗಳೇನು? ಇದು ನಿಜಕ್ಕೂ ಆಳವಳಿ ಯೋಚಿಸಬೇಕಾದ ವಿಷಯ. ಇವತ್ತು ನಾವು ವಚನ ಸಾಹಿತ್ಯದ ಕೆಲವು ಮುಖ್ಯ ಲಕ್ಷಣಗಳ ಬಗ್ಗೆ, ವಚನ ಸಾಹಿತ್ಯದ ವಿಶಿಷ್ಟತೆಗಳು ಅನ್ನೋ ಲೇಖನವನ್ನಿಟ್ಕೊಂಡು ಸ್ವಲ್ಪ ಆಳವಾಗಿ ಮಾತಾಡೋಣ. ಖಂಡಿತ.
ವಚನಗಳು ಅಂದ್ರೆ ಬರೀ ಪದ್ಯಗಳಲ್ಲ ಅಲ್ವಾ? ಅದೊಂದು ದೊಡ್ಡ ಸಾಮಾಜಿಕ ಆಧ್ಯಾತ್ಮಿಕ ಚಳುವಳಿನೇ ಹೌದು. ಹೌದು. ಸರಿ, ಇದ್ರ ಬಗ್ಗೆ ಸ್ವಲ್ಪ ನೋಡೋಣ. ಮೊದಲನೇಗೆ ಭಾಷೆ. ಸಂಸ್ಕೃತದ ಭಾರ, ಹಳೆ ಕನ್ನಡದ ಕ್ಲಿಷ್ಟತೆ ಇದೆಲ್ಲ ಬಿಟ್ಟು ಆಡು ಮಾತಿನ ಕಡೆಗೆ ಬಂದಿದ್ದು ಹೇಗೆ? ಹೌದು. ಅದೇ ನೋಡಿ, ವಚನಕಾರರ ಅತಿ ದೊಡ್ಡ ಕೊಡುಗೆ ಅಂತ ಹೇಳ್ಬೋದು. ಜ್ಞಾನವನ್ನ ಕೆಲವೇ ಪಂಡಿತರ ಸೊತ್ತು ಮಾಡದೆ ಸಾಮಾನ್ಯರ ಭಾಷೆ ಇದೆಯಲ್ಲ, ದೇಸಿ ಭಾಷೆ, ದೇಸಿ, ಅದರಲ್ಲೇ ಆಧ್ಯಾತ್ಮವನ್ನ ಹೇಳಿದ್ದು. ಅದಕ್ಕೊಂದು ಸಾಹಿತ್ಯಕ ಸ್ಥಾನಮಾನ ತಂದುಕೊಟ್ರು. ಭಾಷೆಯಲ್ಲೂ ತುಂಬಾ ಸರಳತೆ ತಂದ್ರು. ಉದಾಹರಣೆಗೆ ಈ ರಳ ಕುಳ ಇದೆಯಲ್ಲ, ಹೌದು, ಉಚ್ಚಾರಕ್ಕೆ ಕಷ್ಟ. ಅದರ ಬಳಕೆ ಕಡಿಮೆ ಮಾಡಿದ್ರು, ಎಲ್ಲರಿಗೂ ಸುಲಭ ಆಗ್ಲಿ ಅಂತ. ಮತ್ತೆ ಪದಗಳ ಕೊನೆಗೆ ವ್ಯಂಜನ ಬರೋದ್ರ ಬದಲು ಸ್ವರ ಬರೋ ಹಾಗೆ, ಅನುಸ್ವಾರ ಇಲ್ಲದೇ ಇರೋ ಶಬ್ದಗಳು ಅಂದ್ರೆ ಅಬಿಂದು ಶಬ್ದಗಳ ಬಳಕೆ, ಆಮೇಲೆ ಸಂಸ್ಕೃತ ಪದಗಳಿಗಿಂತ ಕನ್ನಡದ್ದೇ ಆದ ತದ್ಭವ ರೂಪಗಳನ್ನು ಜಾಸ್ತಿ ಬಳಸಿದ್ರು. ಇದು ಭಾಷೆಯನ್ನ ಜನರಿಗೆ ಹತ್ರ ತಂತು. ಇದು ನಿಜವಾಗ್ಲೂ ಇಂಟ್ರೆಸ್ಟಿಂಗ್. ಮತ್ತೆ ಈ ವಚನಗಳು ಬರೀ ಓದಿ ಶಾಸ್ತ್ರ ಕಲಿತು ಬರೆದಿದ್ದಲ್ಲ ಅಂತಾರಲ್ಲ? ಖಂಡಿತ ಇಲ್ಲ. ಅಂದ್ರೆ ಅನುಭವದಿಂದ ಹುಟ್ಟಿದ್ದು, ಅದೇ ಅನುಭವದ ಮಟ್ಟಕ್ಕೆ ಏರಿದ್ದು ಅಂತ. ಎಕ್ಸಾಕ್ಟ್ಲಿ, ಬದುಕಿನ ನೇರ ಅನುಭವದಿಂದ ಬಂದ ಮಾತುಗಳು. ಹಾಗಾಗಿ ಅದು ನೇರವಾಗಿತ್ತು. ಅನುಭವವೇ ಆಮೇಲೆ ಚಿಂತನೆಯಾಗಿ ಅನುಭಾವವಾಗಿ, ಅಂದ್ರೆ ವೈಯಕ್ತಿಕ ನೇರವಾದ ಆಧ್ಯಾತ್ಮಿಕ ಅರಿವಾಗಿ ಬದಲಾಯಿತು. ಮತ್ತೆ ಇವು ಬಿಡಿ ಮುಕ್ತಕಗಳ ತರ, ಅಂದ್ರೆ ಪ್ರತಿಯೊಂದು ಸ್ವತಂತ್ರ, ಆದ್ರೆ ಕೊನೆಗೆ ಒಂದು ಅಂಕಿತನಾಮ ಇರುತ್ತೆ, ಹೌದಲ್ವಾ? ಹೌದು, ಅವರವರ ಇಷ್ಟದೈವದ ಅಂಕಿತನಾಮ. ಅದಕ್ಕೆ ಇವುಗಳನ್ನ ನಡುಗನ್ನಡದ ಅನುಭವ ಗದ್ಯ ಅಥವಾ ಚಿಂತನದ ಗದ್ಯ ಅಂತಾರೆ. ಇದು ಒಣಗದ್ಯ ಅಲ್ಲ ನೋಡಿ, ಹೃದಯದಿಂದ ಬಂದ ಭಾವಗೀತೆಗಳ ತರ. ಭಾವಗೀತೆಗಳು. ಮತ್ತೆ ತಮ್ಮ ಆಳವಾದ ಅನುಭವಗಳನ್ನ ಹೇಳಕ್ಕೆ ಅಂದಿನ ಭಾಷೆಯಲ್ಲಿ ಪದಗಳೇ ಇರಲಿಲ್ವೇನೋ. ಅದಕ್ಕೆ ಹೊಸ ಪಾರಿಭಾಷಿಕ ಪದಗಳನ್ನ ವಚನಕಾರರೇ ಸೃಷ್ಟಿ ಮಾಡಿಕೊಂಡ್ರು. ಹಾಗೂನು. ಹೌದು. ಜೊತೆಗೆ ತಮ್ಮ ಮಾತಿಗೆ ಒಂದು ಸ್ಪಷ್ಟತೆ ಕೊಡೋಕೆ, ಜನರಿಗೆ ಅರ್ಥ ಆಗ್ಲಿ ಅಂತ ದೃಷ್ಟಾಂತ, ಉಪಮೆ, ರೂಪಕಗಳನ್ನೆಲ್ಲ ಬಳಸಿದ್ರು. ತುಂಬಾ ಸಹಜವಾಗಿ ಬಳಸಿದ್ರು. ಅದರಿಂದ ಕೇವಲ ಅನುಭವ ಅಷ್ಟೇ ಅಲ್ಲ, ಒಳ್ಳೆ ಸಾಹಿತ್ಯ ಗುಣನೂ ಬಂತು. ನೀವು ಈ ಅಲಂಕಾರಗಳ ಬಗ್ಗೆ ಹೇಳಿದ್ರಿ, ಆದ್ರೆ ವಚನಗಳ ಶೈಲಿ ನೇರ, ಸರಳ ಅಂತೀವಲ್ಲ, ಹಾಗಾದ್ರೆ ಈ ಅಲಂಕಾರಗಳು ಅದಕ್ಕೆ ಹೇಗ್ ಹೊಂದಿಕೊಳ್ತು? ಸ್ವಲ್ಪ ವಿರೋಧಾಭಾಸ ಅನ್ಸಲ್ವಾ? ಇಲ್ಲ, ಅದು ಒಳ್ಳೆ ಪ್ರಶ್ನೆ. ಯಾಕಂದ್ರೆ ಈ ಅಲಂಕಾರಗಳು ಪಂಡಿತರು ಉದ್ದೇಶಪೂರ್ವಕವಾಗಿ ಬಳಸಿದ ಕಸರತ್ತಿನ ತರ ಅಲ್ಲ. ತಮ್ಮ ಅನುಭವನೋ ಇಲ್ಲ ಸಮಾಜದ ಬಗ್ಗೆ ಇರೋ ಅಭಿಪ್ರಾಯನೋ ಅದನ್ನ ಸಾಮಾನ್ಯರಿಗೆ ಅರ್ಥ ಮಾಡಿಸೋಕೆ ದೈನಂದಿನ ಜೀವನದಿಂದಲೇ ಹೋಲಿಕೆಗಳನ್ನ ತಗೊಂಡ್ರು. ಉದಾಹರಣೆಗೆ ಸಮಾಜದ ಡೊಂಕು ತಿದ್ದೋ ಬಗ್ಗೆ ಹೇಳಬೇಕಾದ್ರೆ ಲೋಕದ ಉದಾಹರಣೆಗಳನ್ನೇ ಕೊಟ್ರು. ಅರ್ಥ ಆಯ್ತು. ಹಾಗಾಗಿ ಆ ಅಲಂಕಾರಗಳು ಸರಳತೆಗೆ ಅಡ್ಡಿಯಾಗ್ಲಿಲ್ಲ, ಬದಲಿಗೆ ಅರ್ಥವನ್ನ ಇನ್ನಷ್ಟು ಗಟ್ಟಿಗೊಳಿಸಿದವು. ಹಾಗಾದ್ರೆ ಈ ಎಲ್ಲದರ ಒಟ್ಟು ಆಶಯ, ಉದ್ದೇಶ ಏನು? ಬರೀ ಸಾಹಿತ್ಯ ಮಾಡೋದಾಗಿರ್ಲಿಲ್ಲ ಅಲ್ವಾ? ಖಂಡಿತ ಅಲ್ಲ. ಆದ್ರೆ ಹಿಂದಿದ್ದ ದೊಡ್ಡ ಶಕ್ತಿನೇ ಬೇರೆ. ಒಂದು ದೊಡ್ಡ ಸಾಮಾಜಿಕ ಬದಲಾವಣೆಯ ಕನಸಿಟ್ಟು. ಸಾಮಾಜಿಕ ಬದಲಾವಣೆ? ಹೌದು. ಮೂಢನಂಬಿಕೆ ಇರಬಾರ್ದು, ಜಾತಿ, ವರ್ಗ, ಲಿಂಗ ಭೇದ ಇರಬಾರ್ದು, ಶೋಷಣೆ ಇರಬಾರ್ದು, ಎಲ್ಲರೂ ಸಮಾನರು ಅನ್ನುವೊಂದು ಸಮಾಜ ಕಟ್ಟಬೇಕು ಅನ್ನೋದು ಮುಖ್ಯ ಗುರಿಯಾಗಿತ್ತು. ಅದಕ್ಕೆ ನೋಡಿ, ವಚನಗಳಿಗೆ ಯಾವುದೇ ಛಂದಸ್ಸಿನ ಕಟ್ಟುಪಾಡಿಲ್ಲ. ಹೇಗೆ ಅನುಭವ ಹರಿದು ಬರುತ್ತೋ ಹಾಗೆ ಸಹಜವಾಗಿ ಬಂದವು. ಅಂದ್ರೆ ಮುಖ್ಯ ಗಮನ ಒಳಗಿನ ಶುದ್ಧಿ ಮತ್ತೆ ಹೊರಗಿನ ಸಮಾಜದ ನ್ಯಾಯ ಇದರ ಕಡೆಗಿತ್ತು ಅಂತ ಹೇಳಬಹುದಾ? ನಿಖರವಾಗಿ. ಪರ್ಫೆಕ್ಟ್. ವ್ಯಕ್ತಿ ತನ್ನನ್ನ ತಾನು ನೋಡ್ಕೋಬೇಕು, ಆತ್ಮಾವಲೋಕನ ಮಾಡ್ಕೋಬೇಕು, ಮಾನವನಾಗಿರೋನು ದೈವತ್ವದ ಕಡೆಗೆ ಹೋಗಬೇಕು. ಅದಕ್ಕೆ ನೋಡಿ, ನಡೆನುಡಿ ಒಂದಾಗಿರ್ಬೇಕು ಅಂತ ತುಂಬಾ ಒತ್ತಿ ಹೇಳಿದ್ರು. ನಡೆನುಡಿ ಸಿದ್ಧಾಂತ. ಹೇಳಿದ್ದಂತೆ ನಡಿಬೇಕು. ಆತ್ಮನಿರ್ಭರತೆ, ಸ್ವಾಭಿಮಾನ ಮತ್ತೆ ಕಾಯಕವೇ ಕೈಲಾಸ, ದುಡಿಮೆಗೆ ಒಂದು ಗೌರವ ತಂದುಕೊಟ್ರು. ಎಲ್ಲಾ ಜೀವಿಗಳಿಗೂ ಬದುಕು ಹಕ್ಕಿದೆ ಅನ್ನೋ ಒಂದು ತತ್ವ. ಇದೆಲ್ಲ ವಚನಗಳ ವಿಶೇಷತೆಗಳು. ಇದೇ ಸಮಯದಲ್ಲಿ ಹಾಡೋಕ್ಕೆ ಸುಲಭವಾಗುವ ಹಾಗೆ ಸ್ವರವಚನಗಳು ಬಂತು. ಸ್ವಲ್ಪ ಗೂಢಾರ್ಥ ಇರೋ, ಯೋಚನೆ ಮಾಡಿಸೋ ಬೆಡಗಿನ ವಚನಗಳು ಹುಟ್ಕೊಂಡ್ವು. ಒಟ್ಟಿನಲ್ಲಿ ನೋಡಿದ್ರೆ ವಚನ ಸಾಹಿತ್ಯ ಅಂದ್ರೆ ಅದು ಭಾಷೆ, ಅನುಭವ, ಸಮಾಜ ಸುಧಾರಣೆ, ಮಾನವೀಯ ಮೌಲ್ಯಗಳು, ಸಾಹಿತ್ಯದ ಅಂದ, ಹೀಗೆ ಎಲ್ಲಾ ದೃಷ್ಟಿಯಿಂದನೂ ತುಂಬಾ ವಿಶಿಷ್ಟವಾದದ್ದು. ಕನ್ನಡ ಸಾಹಿತ್ಯಕ್ಕೆ ಇದರ ಕೊಡುಗೆ ನಿಜಕ್ಕೂ ದೊಡ್ಡದು.
ಹೌದು ಹೌದು, ತುಂಬ ದೊಡ್ಡ ಕೊಡುಗೆ. ಅದರ ಪ್ರಭಾವ ಇವತ್ತಿಗೂ ಇದೆ. ಆ ಭಾಷೆಯ ಸರಳತೆ, ಅನುಭವದಲ್ಲಿರೋ ಪ್ರಾಮಾಣಿಕತೆ, ಆಮೇಲೆ ಸಮಾಜದ ಬಗ್ಗೆ ಇದ್ದ ಕಾಳಜಿ, ಇದೆಲ್ಲ ವಚನಗಳನ್ನ ಯಾವಾಗ್ಲೂ ಜೀವಂತವಾಗಿಡುತ್ತೆ. ಈ ನಮ್ಮ ಮಾತುಕತೆಯ ಕೊನೆಗೆ ಒಂದು ಯೋಚನೆ ಬರ್ತಾ ಇದೆ. ವಚನಕಾರರು ಪದೇ ಪದೇ ಹೇಳಿದ ಆ ನಡೆ ನುಡಿ ಒಂದಾಗಿರಬೇಕು ಅನ್ನೋ ತತ್ವ ಇದೆಯಲ್ಲ, ಹಾ ಅದು ಇವತ್ತಿನ ನಮ್ಮ ಜೀವನಕ್ಕೆ, ನಮ್ಮ ಸಮಾಜಕ್ಕೆ ಎಷ್ಟರ ಮಟ್ಟಿಗೆ ಮುಖ್ಯ, ಅದನ್ನು ನಾವು ಹೇಗೆ ಅಳವಡಿಸ್ಕೊಳ್ಳೋಕೆ ಸಾಧ್ಯ, ಇದೊಂಥರ ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ? ಖಂಡಿತವಾಗ್ಲೂ ಯೋಚನೆ ಮಾಡಲೇಬೇಕಾದ ವಿಷಯ.